ನಮ್ಮದು ಪೊಲೀಸದು ಫಸ್ಟ್ ಪ್ರಯಾರಿಟಿ ಬಾಗಲಕೋಟೆಯಲ್ಲಿ ಕಿಲಾ ಏರಿಯಾದಲ್ಲಿ ಓಲ್ಡ್ ಟೌನ್ ಏರಿಯಾದಲ್ಲಿ ಶಾಂತಿ ಇರಬೇಕು. ನಾವು ಒಂದು ವಾರದಿಂದ ನೋಡ್ತಾ ಇದ್ದೀರಾ, ನಾವು ಒಂದು ವಾರದಿಂದ ಶಾಂತಿ ಸುವ್ಯವಸ್ಥೆ ಇರಬೇಕು, ಯಾರಿಗೆ ತೊಂದರೆ ಆಗಬಾರದು, ಯಾರು ಏನು ಮಾಡಿಲ್ಲ ಅವ್ರಿಗೆ ತೊಂದರೆ ಆಗಬಾರದು, ಆ ಇಂಟೆನ್ಷನಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲರೂ ನೋಡಿದ್ದೀರಾ ತಮ್ಮ. ಪಾಯಿಂಟ್ ನಂಬರ್ 2, ಇಲ್ಲಿ ತನಕ ನಾವು ಏನೇನು ಘಟನೆ ನಡೆದಿದೆ ಅದರ ಬಗ್ಗೆ ನಾವು ಇಮಿಡಿಯೇಟ್ಲಿ ಕೇಸ್ ಮಾಡಿದ್ದೀವಿ. ಯಾರು ತಪ್ಪು ಮಾಡಿದ್ದಾರೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಎಲ್ಲ ಕಮ್ಯುನಿಟಿ ಬಗ್ಗೆ ನಾನು ಹೇಳ್ತಾ ಇದ್ದೀವಿ, ಕಮ್ಯುನಿಟಿ ಬಗ್ಗೆ ಹೇಳಲ್ಲ. ಮುಂಚೆ ಯಾರ್ಯಾರಿಗೆ ಅರೆಸ್ಟ್ ಮಾಡಿದ್ದೀವಿ ಅಥವಾ ನೋಟಿಸ್ ಕೊಟ್ಟಿದ್ದೀವಿ ಕೂಡ ಹೇಳಿಬಿಟ್ಟು ಈ ಥರ ನಮಗೆ ಫೋಟೋ ಸಿಕ್ಕಿದೆ, ಈ ಥರ ಸಿಕ್ಕಿದೆ, ನಮ್ಮ ಎವಿಡೆನ್ಸ್ ಇದೆ, ನಮಗೆ ಸಾಕ್ಷಿ ಇದೆ, ಆ ಪ್ರಕಾರ ನಾವು ಕೆಲಸ ಮಾಡಿದ್ದೀವಿ. ಆದರೆ ಈಗ ಮೊನ್ನೆ ತಾನೇ ಏನು ಇನ್ಸಿಡೆಂಟ್ ಘಟನೆ ನಡೆದಿದೆ, ಆದರೆ ಎಲ್ಲರೂ ಲೀಡರ್ಸ್, ಎಲ್ಲ ಕಮ್ಯುನಿಟಿ ಲೀಡರ್ಸ್ ನಮ್ಮ ಹತ್ರ ಬಂದು ಹೇಳಿದ್ದಾರೆ ನಮಗೆ ಕೂಡ ಶಾಂತಿ ಸುವ್ಯವಸ್ಥೆ ಬೇಕು ಬಾಗಲಕೋಟೆಯಲ್ಲಿ. ನಾವು ಕೂಡ ಅದೇ ಪ್ರಿನ್ಸಿಪಲ್ ಮೇಲೆ ಇನ್ನು ಮುಂದೆ ಕೆಲಸ ಮಾಡ್ತಾ ಇದ್ದೀವಿ. ಅದರಲ್ಲಿ ತಮ್ಮದು ಈಗಾಗಲೇ ಕಾಪರೇಷನ್ ಇದೆ ನಮ್ಮ ಹತ್ರ, ಆ ಕಾಪರೇಷನ್ ಮುಂದೆ ವರ್ಸ್ಬೇಕು. ಅದರಿಂದ ನಮ್ಮದು ಮುಂದಿನ ದಿವಸದಲ್ಲಿ ಹೋಲಿ ಹಬ್ಬ ಬರ್ತಾ ಇದೆ. ಹೋದ್ ಸರಿ ನಾನು ಇಲ್ಲಿ ಬಂದಿದೆ, ಗಣಪತಿ ಟೈಮಲ್ಲಿ ನಾನು ಪೂಜೆಗೆ ಬಂದಿದೆ, ಎಲ್ಲ ಬಂದಿದೆ, ಎಲ್ಲ ಚೆನ್ನಾಗಿ ಆಯಿತು. ಮತ್ತೆ ನಾವು ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತೀವಿ. ಈ ಏರಿಯಾಲಿ ನಾನು ಇರ್ತೀನಿ, ತಮ್ಮೆಲ್ಲರಿಗೆ ಮಾತಾಡಿ ಹೋಗಿದ್ದೆ. ನಾನು ಈ ಇನ್ಸಿಡೆಂಟಲ್ಲಿ ನಿನ್ನೆ ಏನಾಗೋಗಿದೆ, ಅದು ಯಾರು ಏನು ತಪ್ಪು ಮಾಡಿದ್ದಾರೆ ಸರ್, ನಾನು ಎಲ್ಲರಿಗೂ ಮುಂದೆ ಹೇಳ್ತಾ ಇದ್ದೀನಿ. ನಾವು ಚೆಕ್ ಮಾಡ್ತೀವಿ, ಅದ್ರ ಬಗ್ಗೆ ಇನ್ಕ್ವೈರಿ ಮಾಡ್ತೀವಿ. ಬಟ್ ಈಗ ನಮ್ಮದು ಮುಖ್ಯ ಉದ್ದೇಶ ಇನ್ನು ಮುಂದೆ ಇದು ಹೋಲಿ ಹಬ್ಬ ಆರಾಮಾಗಿ ಮಾಡಬೇಕು, ಯಾರೂ ತೊಂದರೆ ಕೊಡಲ್ಲ, ಇನ್ನೋಸೆಂಟ್ಗೆ ಯಾರೂ ತೊಂದರೆ ಕೊಡಲ್ಲ. ನಾನು ಯಾವಾಗಲೂ ತಮ್ಮ ಜೊತೆಗೆ ಇರ್ತೀನಿ. ಏನಾದರೂ ಮಾತಾಡೋಕ್ಕೆ ಅವಶ್ಯಕತೆ ಇಲ್ಲಿ ಬಂದು ಮತ್ತೆ ಮಾತಾಡ್ತೀನಿ, ನನಗೆ ನೇರವಾಗಿ ನಾನು ಬಂದು ಮಾತಾಡ್ತೀನಿ. ಸರ್, ಈಗ ಒಟ್ಟು ನಮ್ಮ ಹುಡುಗರು ಯಾರಿಗೂ ಒಟ್ಟು ಎವಿಡೆನ್ಸ್ ಇದ್ದರೆ ಅದ್ರ ಪ್ರಕಾರ ಕ್ರಮ ಜರುಗಿಸ್ತೀವಿ. ನಮಗೆ ಹೇಳ್ಬಿಡಿ, ಅವಾಗ ನಾವು ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಆದರೆ ಈ 4 ದಿನ ಹೋಳಿ ಹುಣ್ಣಿಮೆ, ಒಂದು ದಿವಸ ನಾಳೆ ಹಿಂದೂ ಸಮಾಜ 1ನೇ ತಾರೀಕಿನಿಂದ 7ನೇ ತಾರೀಕಿನ ತನಕ ನೀವು ಯಾರಿಗೂ ಅರೆಸ್ಟ್ ಮಾಡಿ. ಅವರೇನು ದೇಶ ಬಿಟ್ಟು ಹೋಗೋದಿಲ್ಲ, ಊರು ಬಿಟ್ಟು ಹೋಗೋದಿಲ್ಲ, ಜಿಲ್ಲಾ ಬಿಟ್ಟು ಹೋಗೋದಿಲ್ಲ, ಇಲ್ಲೇ ಇರ್ತಾರೆ. ನಿಮ್ಗೆ ಹಂಗೇನಾರ ಎವಿಡೆನ್ಸ್ದೊಳಗೆ ಇದ್ದು ಅಂದ್ರೆ ನಮ್ಗೆ ಹೇಳ್ರಿ, ನಾವು ಅವ್ರಿಗೆ ಕರ್ಕೊಂಡ್ಬಂದು ನಿಮ್ಗೆ ಹ್ಯಾಂಡ್ ಓವರ್ ಮಾಡಿ. ನನಗೆ ಒಂದು ಗೌರವ ಇದೆ ಸರ್, ಪೂರ್ತಿ ಮುಂದೆ ಏನು ಇನ್ಸಿಡೆಂಟ್ ಆಗಿದೆ ಎಲ್ಲ ಇನ್ವೆಸ್ಟಿಗೇಷನ್ ಆಗಿ ನಾವು ಟ್ರಾನ್ಸ್ಪರೆಂಟ್ ಆಗಿ ಸ್ಪಷ್ಟವಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ. ನಾವು ಮುಂದೆ ಕೂಡ ನೋಡ್ತಾ ಇದ್ದೀರಾ, ಇನ್ನು ಮುಂದೆ ಕೂಡ ನಾನು ತಮಗೆ ಪ್ರಾಮಿಸ್ ಮಾಡ್ತೀನಿ, ಸ್ಪಷ್ಟವಾಗಿ ಇನ್ವೆಸ್ಟಿಗೇಷನ್ ಮಾಡ್ತೀನಿ. ಪಕ್ಷಬದ್ಧ ಪರಿಸ್ಥಿತಿ ಇತ್ತು ಬಾಗಲಕೋಟೆಯಲ್ಲಿ. ಎಲ್ಲರೂ ಶಾಂತಿಯನ್ನು ಕಾಪಾಡುವ ಸಲುವಾಗಿ ಎಲ್ಲರೂ ಪ್ರಯತ್ನ ಮಾಡಿ ಹಂತಕ್ಕೆ ಬಂದಿತ್ತು. ನಿನ್ನಿನ ದಿನ ಸಾಯಂಕಾಲ ಅನಿರೀಕ್ಷಿತವಾಗಿ ಒಬ್ಬ ಆನಂದ ಮತ್ತೊಬ್ಬ ಮಹಾಂತೇಶ್ ಅಂತ ಹೇಳಿ PC ಒಬ್ಬರು ಪೊಲೀಸ್ ಅಧಿಕಾರಿಗಳು ಬಂದು ಒಬ್ಬ ಹುಡುಗನ್ನ ಅರೆಸ್ಟ್ ಮಾಡುವ ಸಲುವಾಗಿ ಅವ್ರ ಮನೆ ಹೊಕ್ಕು ತೊಂದರೆ ಮಾಡಿದ್ರು ಅಂಥೇಳಿ ಎಲ್ಲ ಹೆಣ್ಣು ಮಕ್ಕಳು, ಈ ಭಾಗದ ಎಲ್ಲ ಹಿರಿಯರು ಆ ಘಟನೆಯನ್ನು ವಿರೋಧ ಮಾಡಿದ್ದಾರೆ. ಸುದ್ದಿ ತಿಳಿದ ತಕ್ಷಣ ನಾನು ರಾತ್ರಿ ಇಲ್ಲಿ ಬಂದು ಎಲ್ಲರಿಗೂ ಮನವಿ ಮಾಡಿ ಅವರನ್ನು ಶಾಂತ ರೀತಿ ಶಾಂತಿಯನ್ನು ಕಾಪಾಡಿಕೊಂಡು ಹೋಗಬೇಕು ಅಂತ ಹೇಳಿ ವಿನಂತಿ ಮಾಡಿದಾಗ ಎಲ್ಲರೂ ಸ್ಪಂದನೆ ಮಾಡಿ ಮಹಿಳೆಯರು ತಮ್ಮ ಮನೆಗೆ ಹೋದರು, ಪುರುಷರು ತಮ್ಮ ಮನೆಗೆ ಹೋದರು. ಆದರೆ ಪೊಲೀಸರು ಇದನ್ನು ಏಕಾಏಕಿ ಈ ರೀತಿ ರಾತ್ರಿ ಘಟನೆ ಮಾಡಿದ್ದು ತಪ್ಪು. ಅದನ್ನು ನಾವು SP ಅವರಿಗೆ DSP ಅವರಿಗೆ ಗಮನಕ್ಕೆ ತಂದಿದ್ದೀವಿ. ಅದನ್ನು ವಿಚಾರಣೆ ಮಾಡಿ ಸೂಕ್ತ ಕ್ರಮ ತಗೋತೀವಿ ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ನನ್ನ ಒಂದು ವಿನಂತಿ, ನಾಳೆ ಹಿಂದೂ ಸಮಾಜ ಉತ್ಸವ ನಾಡ್ದು 4 ದಿನ ನಾವು ಹೋಳಿ ಇದೆ. ಅದಕ್ಕೆ ಎಲ್ಲರೂ ಕೂಡ ಪ್ರತಿಯೊಬ್ಬರ ಹಬ್ಬ, ಹಿಂದೂ ಹಬ್ಬನೂ ಬರ್ತಾವೆ, ಬೇರೆ ಹಬ್ಬನೂ ಬರ್ತಾವೆ. ಆದರೆ ಮತ್ತೊಬ್ಬರ ಹಬ್ಬ ಬಂದಾಗಲೂ ಕೂಡ ಇದರ ಪರಿಣಾಮ ಆಗಲಾರ್ದಂಗೆ ಅವರು ಕೂಡ ಎಚ್ಚರದಿಂದ ಇರಬೇಕು. ಶಾಂತಿಯನ್ನು ಕಾಪಾಡಿಕೊಂಡು ಹೋಗೋ ಸಲುವಾಗಿ ಎಲ್ಲರೂ ಪ್ರಯತ್ನ ಮಾಡಬೇಕು. ಎಲ್ಲರೂ ಶಾಂತಿಯನ್ನು ಕಾಪಾಡಿ ಈ ಹಬ್ಬ ಹರಿದಿನಗಳನ್ನು ಯಶಸ್ವಿಗೊಳಿಸೋಣ ಅಂತೇಳಿ ನಾನು ಎಲ್ಲರಲ್ಲಿ ಕೂಡ ಮನವಿಯನ್ನು ಮಾಡ್ತೇನೆ. ಸರ್, ಈ ಅರೆಸ್ಟ್ ಮಾಡುವ ಕ್ರಮ ಮಾಡೋದಲ್ಲ ಅಂತ ಹೇಳ್ಯಾರ. ಒತ್ತಡ ಹಾಕಕತ್ತಾರ ಅನ್ಸುತ್ತೆ ಸರ್ ಪೊಲೀಸ್ ಅವರಿಗೆ. ಇವರು ಪೊಲೀಸರು ಒತ್ತಡ ಹಾಕೋದಿಲ್ಲ, ಪೊಲೀಸರಿಗೆ ಸರ್ಕಾರ ನಡೆಸೋರು ಒತ್ತಡ ಹಾಕ್ತಾರೆ. ಪೊಲೀಸರಿಗೆ ಯಾವತ್ತೂ ಅರೆಸ್ಟ್ ಮಾಡಬೇಕು, ಶಾಂತಿ ಸುವ್ಯವಸ್ಥೆ ಹಾಳಾಗಬೇಕು ಅಂತ ವಿಚಾರ ಅಧಿಕಾರಿಗಳಿಗೆ ಇರುವುದಿಲ್ಲ. ಅವರು ಮ್ಯಾಗಿನವ್ರೇನು ಸರ್ಕಾರ ನಡೆಸ್ತಿರ್ತಾರಲ್ಲ, ತಮ್ಮ ಬ್ಯಾಳಿ ಬೇಯಿಸಿಕೊಳ್ಳೋ ಸಲುವಾಗಿ ಇವ್ರ ಮೇಲೆ ಒತ್ತಡ ಹಾಕ್ತಿರ್ತಾರೆ. ಹಿಂದೆ ಯಾವ ಮಹಿಳೆಯರಿಗೆ ಆಸಿಡ್ ಹುಟ್ಟಿದವರು, ಇಂಥ ಘಟನೆಗಳನ್ನು ಮಾಡಿದವರು ಈ ದಂಧ ಮಾಡ್ರಿ ಅಂತೇಳಿ ಪ್ರಚೋದನೆ ಮಾಡ್ತಿರ್ತಾರೆ. ಇದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ಅಸಹಾಯಕರಾಗಿದ್ದಾರೆ ಸರ್ ಪೊಲೀಸರು, ಅಸಹಾಯಕ ಅದಾರ ಅಂತ ಅನಿಸ್ತದೆ ನಮಗೂ ಕೂಡ. ಹಂಗೆ ಅಸಹಾಯಕರಾಗಬೇಡ್ರಿ, ನಾವು ಶಾಂತಿಯನ್ನು ಕಾಪಾಡ್ತೀವಿ, ನೀವು ಅವ್ರಿಗೆ ಬೇರೆಯವರಿಗೂ ಕೂಡ ಶಾಂತಿಯನ್ನು ಕಾಪಾಡಕ್ಕೆ ಹೇಳ್ರಿ ಅಂತೇಳಿ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. ತಪ್ಪು ಮಾಡಿದವ್ರಿಗೆ ಅರೆಸ್ಟ್ ಮಾಡ್ತಾರ, ಅದಕ್ಕೇನ ಸಂಖ್ಯೆ ಅಷ್ಟು 8 ಅಂದ್ರೆ ಇಲ್ಲಿ 8 ಮಾಡ್ಬೇಕಂತ ಏನದ? ಅಲ್ಲ, ಅವರಿಗೆ ಜನಪ್ರತಿನಿಧಿಗಳು ಒತ್ತಡ ಐತೆ ಇರ್ಬೋದು, ಇರ್ಲಾರ್ದ ಹೆಂಗಾಗತ್ತಿದೆಲ್ಲ.
ಶಾಂತಿ ಇದ್ದಂಥದ್ದು ನಿನ್ನೆ ಇಮಿಡಿಯೇಟ್ ಆಗಿ ಇದನ್ನು ಶಾಂತಿ ಕದಡಬೇಕಾದ್ರೆ ಅವ್ರದ್ದೇ ಕುಮ್ಮಕ್ಕಿದು ಮೇಲುಕೋಟೆಯಲ್ಲಿ ಆದಿಂದಂತ ಅಲ್ಲ, ಎಲ್ಲ ಕಡೆ ಈ ವ್ಯವಸ್ಥೆ ಐತಿ. ಈ ಸರ್ಕಾರದ ಕುಮ್ಮಕ್ಕೈತಿ, ಅದಕ್ಕೆ ಹಿಂಗಾಕತಿ. ಥ್ಯಾಂಕ್ ಯು ಸರ್. ನಡೆದಿರ್ತಕ್ಕಂಥ ಘಟನೆಯನ್ನು ಟಿವಿನಲ್ಲಿ ನೋಡಿದೆ. ಬೆಳಗ್ಗೆ ನಾನು ಎಸ್ಪಿ ಜೊತೆ ಇವತ್ತು ನಿನ್ನೆ ನಾನು ಹೇಳಿ ಬಂದಿದ್ದೇನೆ, ಮತ್ತೆ ಅಲ್ಲಿ ಹೋಗೋಣ ಅನ್ನೋ ವಿಚಾರ. ನಾವು ಹೇಳಿರ್ತಕ್ಕಂಥ ವಿಚಾರ ಈಗಾಗಲೇ ನಾನು ಎಸ್ ಪಿ ಅವ್ರ ಜೊತೆ ಉಲ್ಲಂಘಿತವಾಗಿ ಮಾತನಾಡಿದ್ದೇನೆ. ನಮ್ಮ ಈ ನಾಳೆ ನಡೀತಕ್ಕಂಥ ಈ ಒಂದು ಹಿಂದೂ ಸಮಾವೇಶ ಚೆನ್ನಾಗಾಗಬೇಕು, ಹಾಗೆಯೇ ನಮ್ಮ ಹೋಳಿ ಹಬ್ಬದಲ್ಲಿ ಯಾವುದೇ ಒಂದು ಗಲಾಟೆ ಆಗೋ ಹಾಗೆ ನೀವು ನಡ್ಕೊಳ್ಬೇಕು ಅನ್ನೋ ಒಂದು ಮಾತನ್ನು ಹೇಳಿದ್ದೇನೆ. ಅಲ್ಲಿವರೆಗೆ ನಮ್ಮ ಯಾವ ಕಾರ್ಯಕರ್ತರನ್ನು ಕೂಡ ಅರೆಸ್ಟ್ ಮಾಡಬಾರ್ದು ಅನ್ನೋ ವಿಚಾರ ನಾವು ಹೇಳಿದ್ದೇನೆ. ಹೇಳಿದ್ದೇನೆ ಅಲ್ಲ, ಅವ್ರು ಎಸ್ ಪಿ ಅವ್ರಿಗೆ ಗಲಾಟೆ ಆಗಬೇಕು ಅಂತಾರೆ.